ಯಕ್ಷಗಾನ, ನೇಮಕೋಲ, ಉರುಸುಗಳಿಗೆ ಗೊತ್ತಿ ಹೋಗೋದು ಬಿಡಿ, ಸ್ಕೂಲ್ ಡೇಗಳಿಗೆ ಮುಸ್ಲಿಮರು ಹೋಗ್ಲಿಕ್ಕೆ ಭಯಪಡುವಂತ ಸ್ಥಿತಿ ನಿರ್ಮಾಣ ಆಯ್ತು. ಹೊಡೆದಾಟ ಬಡಿದಾಟ ಇಂತಹ ಸ್ಥಿತಿಯಲ್ಲಿ ಇವತ್ತು ಬದುಕ್ತಾ ಇರುವಂತಹ ನಾವು ಈ ಕಣ್ಣೀರ ರಕ್ತ ಕಣ್ಣೀರಾಗಿರುವಂತಹ ಕಥೆಗಳನ್ನ ನಾವೆಲ್ಲರೂ ಓದ್ಬೇಕಾಗಿದೆ. ಇನ್ನು ಮುಸ್ಲಿಮರ ಜೊತೆ ಜಗಳ ಇಲ್ಲದಂತ ಶಾಂತಿ ಕಾಲ ಅಂತ ಇರ್ತದಲ್ಲ, ಶಾಂತಿ ಕಾಲದಲ್ಲಿ ನಿಮ್ಮ ಹಿಂದೂ ನಾಯಕರು ಅಂತ ಕರೆಯುವಂಥವ್ರು ಏನ್ ಮಾಡ್ತಾ ಇರ್ತಾರೆ? ಇರುಳು ಗುರುಳು ಅಂತೇನೆ ಅಂತಾರಲ್ಲ, ಇರುಳಿನ ದೃಷ್ಟಿ ಇಲ್ಲ. ಆತನ ಜೊತೆ ಕೆಲಸ ಮಾಡಿ ಸಂಜೆ ಬರ್ತಾ ಇರುವಾಗ ಆತನ ಜೊತೆ ಮಾತಾಡ್ತಾ ಬಂದು ತೀರಾ ಕ್ಲೋಸ್ ಆಗಿತ್ತು ಹೇಳ್ಕೊಂಡು ಅವಳನ್ನು ಅಲ್ಲಿ ಕೂಡ ಹೊಡೆದು ಪೋಸ್ಟ್ ಮಾರ್ಟಮ್ ಕೂಡ ಆಗದೆ ಅವಳ ಕೆಣವನ್ನ ಸುಡ್ತಾರೆ. ಪೊಲೀಸರಿಂದ ಅಷ್ಟೇ, ಲಾ ಅಂಡ್ ಆರ್ಡರ್ರಿಂದ ಅಷ್ಟೇ ಕೋಮುವಾದವನ್ನ ಸೋಲಿಸಲಿಕ್ಕೆ ಆಗೋದಿಲ್ಲ. ಒಂದು ದಶಕದ ಕಥೆಗಳಿದೆ, ಕೊಲೆ ಪ್ರತಿ ಕೊಲೆಗಳ ಕಥೆಗಳಿದೆ. ನವೀನ್ ಸೂರ್ಯ ಪೋಸ್ಟ್ ಹಾಕಿದ್ರೆ ಕೆಳಗಡೆ ಬಂದು ಎಲ್ಲ ಏನು ಕಲರ್ ಕಲರ್ ಆಗಿ ಬರೆದಿದ್ದಾರೆ. ನವೀನ್ ಸೂರ್ಯಗೆ, ಇರ್ಷಾದ್ಗೆ, ನಮ್ಗೆಲ್ಲ ಸೇರಿಸ್ಕೊಂಡು ಬಿಟ್ಟಿ ಊಟ ತಿನ್ನುವವರು, ಕಾಂಗ್ರೆಸ್ ಗುಲಾಮರು, ಸರ್ಕಾರದಿಂದ ಬೇಕಾದಷ್ಟು ದುಡ್ಡು ಸಿಗತ್ತೆ, ಅದರಿಂದ ಮಜಾ ಮಾಡ್ತೀರಿ ಅಂತ ಹೇಳಿದ್ದಾರೆ. ಯಾರ್ಯಾರು ಹೆಂಗೆ ಬದುಕ್ತಾರೆ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಆದ್ರೆ ಒಂದು ಅಲ್ಲಿ ಇರುವಂತಹದ್ದು, ಅವರು ಬೇಸರ ಮಾಡೋಕ್ಕಂತ ದುಃಖ ಪಡುವಂತದ್ದು ಏನಿಲ್ಲ. ಹಿಂದೂ ಅಂತ ಕರೆಸ್ಕೊಂಡವರ ಕೊಲೆಗಳೇನಾಗಿದೆ ಅವರ ಬಗ್ಗೆನೂ ಕೂಡ, ಅವರ ಕುಟುಂಬಗಳನ್ನು ಕೂಡ ಸಂದರ್ಶನ ಮಾಡಿಕೊಂಡು ಆ ದುಃಖಗಳನ್ನು ಕೂಡ ಬಹಳ ಮನತತ್ವ ರೀತಿಯಲ್ಲಿ ಇರ್ಷಾದಲ್ಲಿ ಬರೆದಿದ್ದಾರೆ ಪುಸ್ತಕದಲ್ಲಿ. ಅದಕ್ಕಾಗಿ ನಾವು ಈ ಕೊಲೆಗಳನ್ನು ಬೇಕಾದಷ್ಟು ನೋಡಿದ್ವಿ. ಕೊಲೆ ಆದ ಮೇಲೆ ಆ ಸತ್ತವರ ಕುಟುಂಬಗಳು ಮರ್ತೋಗಿ, ಕೊಂದವರು ಕೂಡ ನಮ್ಮ ಕಣ್ಣಿಗೆ ಬೀಳೋದು ಕಡಿಮೆ. ಕೆಲವರಷ್ಟೇ ಹೀರೋಗಳಾಗಿ ವಿಜೃಂಭಣೆ ಆಗ್ತಾ ಇರ್ತಾರೆ. ಸತ್ತವರ ಕುಟುಂಬ ಹೇಗಿರ್ತದೆ ಗೊತ್ತೇ ಇರಲ್ಲ. ಅವರನ್ನೆಲ್ಲ ಹುಡ್ಕೊಂಡು ಹೋಗಿದ್ದಾರೆ ಇರ್ಷಾ. ಹುಡ್ಕೊಂಡೋಗಿ ಆ ಕುಟುಂಬಗಳಲ್ಲಿ ಇವತ್ತಿನ ಕಣ್ಣೀರ ಕಥೆಗಳು, ರಕ್ತ ಕಣ್ಣೀರಾಗಿ ಹರಿತಾ ಇರುವಂತ ಕಥೆಗಳನ್ನ ಬರೆದಿದ್ದಾರೆ. ಖಂಡಿತವಾಗಿಯೂ ನಮಗೂ ಕೂಡ ನಾವು ಮಾಡ್ತಿರ್ತೀವಿ, ಅದನ್ನೆಲ್ಲವನ್ನ ನೆನಪು ಮಾಡುವಂತ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಆದ್ರೆ ಒಂದು ದಶಕದ ಕಥೆಗಳನ್ನ ಅವರು ಬರೆದಿದ್ದಾರೆ. ಕೊಲೆಗಳು ಮಂಗಳೂರಿನಲ್ಲಿ 92ರಲ್ಲಿ ಆರಂಭ ಆಗಿದೆ. ಬಹುಶಃ ಪ್ರಥಮ ಕೊಲೆ ನಾನಿರುವಂತ ಕಾಟುಬಲ್ಲ ಗ್ರಾಮದಲ್ಲಿ ಆಯಿತು. ಬಾಬರಿ ಮಸೀದಿ ಹೊಡೆದ ದಿನವೇ ನಮ್ಮ ಊರಲ್ಲಿ ಕೊಲೆಯ ಮೂಲಕ ಸರಣಿ ಆರಂಭವಾಯಿತು. ಬಹುಶಃ ಈಗ ಒಂದು 100 ಕೊಲೆಗಳಾದ್ರೂ ಆಗಿರ್ತದೆ ಅಂತ ಒಂದು ಸರಳ ಲೆಕ್ಕಾಚಾರ. 92ರವರೆಗೆ ಹೇಳಿದ್ರು ನಾವು ಹಬ್ಬ ಹರಿದಿನಗಳು, ರಂಜಾನ್ ಇರ್ಬೋದು, ರಾಮನವಮಿ ಇರ್ಬೋದು, ದಸರಾ ಇರ್ಬೋದು, ಚೆನ್ನಾಗಿ ಯಾವ ಭದ್ರತೆ ಇಲ್ಲದೆ ನಾವು ಹಬ್ಬಗಳನ್ನ ಎಲ್ಲರೂ ಜೊತೆಯಾಗಿ ಆಚರಿಸ್ತಾ ಇದ್ದೀವಿ ಅನ್ನೋ ಮಾತನ್ನ ಪ್ರಿಯಾಂಕ್ ಖರ್ಗೆ ಅವರು ಹೇಳಿ, ಹೌದು ಆಚರಿಸ್ತಾ ಇದ್ವಿ. ಆದ್ರೆ ಈಗ ಆಚರಿಸಲಿಕ್ಕೆ ಆಗ್ತಾ ಇದೆ. 92ರ ಬಾಬರಿ ಮಸೀದ್ ಡೆಮಾಲಿಶ್ ಆಗುವಾಗ ನಾನು ಈಗಿರುವ ಕಾಟಿಪಾಳ್ಯದಿಂದ ಒಂದು 4-5 ಕಿಲೋಮೀಟರ್ ದೂರ ಸುರತ್ಕಲ್ ಸೆಂಟರ್ ಪಾಯಿಂಟ್, ಕುಳಾಯಿ ಅನ್ನುವಂಥ ಗ್ರಾಮ ಆ ಕಡೆ ಇದೆ, ಕಾಟಿಪಾಳ್ಯ ಅನ್ನುವಂಥ ಗ್ರಾಮ ಈ ಕಡೆ ಇದೆ. ನಾನು ಕುಳಾಯಲ್ಲಿದ್ದೆ. ಆವಾಗ ಇನ್ನೂ ಕೂಡ ಜೆನ್ಸಿ, ನಾವು ಇನ್ನು ಹದಿಹರೆಯದ ವಯಸ್ಸು. ನಾನೊಂದು ಸಲ ವರ್ತಮಾನ, ರವಿಶಂಕರ್ ರೆಡ್ಡಿ ಅವರ ವರ್ತಮಾನದಲ್ಲಿ ಬರೆದಿದ್ದೆ. ನಾನೊಂದು ಕುಳಾಯಲ್ಲಿ ಒಂದು ಗಲಾಟೆ ಆದಾಗ ನಾವು ಅವಾಗೆಲ್ಲ ಒಟ್ಟಿಗೆ ಆಟ ಆಡ್ತಾ ಇದ್ವಿ. ಪಕ್ಕದಲ್ಲಿ ನನ್ನ ಮನೆ ಪಕ್ಕದಲ್ಲಿ ದಲಿತರ ಕೊಳನಿ ಇತ್ತು. ಎಲ್ಲ ಹಿಂದುಳಿದ ಜಾತಿಗಳ ಹುಡುಗರು, ನಾವು ಬ್ಯಾರಿ ಹುಡುಗರೆಲ್ಲ ಒಟ್ಟಿಗೆ ಕ್ರಿಕೆಟ್ ಆಡ್ತಾ ಇದ್ವಿ. ಒಟ್ಟಿಗೆ ಗೆಳೆಯರು ನಾವು, ನಮ್ಮಲ್ಲಿ ಯಾವುದೇ ಭೇದ ಭಾವ ಇರಲಿಲ್ಲ. ಹಾಗೆ ಆಡ್ತಾ ಇದ್ದವರು ಅವತ್ತು ನಮ್ಗೆ ಮಸೀದಿಯಿಂದ ಯಾರೋ ಬಂದು ಹೇಳಿದ್ರು, ಮಸೀದಿ ಮೇಲೆ ಮಸೀದಿ ಮೇಲೆ ದಾಳಿ ಆಗ್ಬೋದು, ನಾವು ಮಸೀದಿ ಕಾಯ್ಬೇಕು ಅಂತ. ನಾವೆಲ್ಲ ಹುಡುಗರು, ಮುಸ್ಲಿಂ ಹುಡುಗರು, ಇವರು ನಮ್ಮ ಹಿಂದೂ ಗೆಳೆಯರ ಹತ್ರ, ದಲಿತ ಗೆಳೆಯರು ಇದ್ರು, OBC ಗೆಳೆಯರು ಇದ್ರು, ಅವ್ರಿಗೆ ಹೇಳಿದ್ರು ಹಿಂಗೆ ಬಂದಿದ್ದೆ, ನಾವು ಮಸೀದಿ ಹತ್ರ ಹೋಗ್ತೀವಿ, ಅಲ್ಲಿ ಏನಾದ್ರೂ ಆಗ್ಬೋದು ಅಂತ. ನಾವು ಬ್ಯಾಟ್ ವಿಕೆಟ್ ಬಿಟ್ಟು ಆ ಕಡೆ ಹೋದ್ವಿ. ನನ್ನ ಈ ದಲಿತ ಹಿಂದೂ ವಿರುದ್ಧ ಗೆಳೆಯರು, ಅಲ್ಲಿ ಮುಗಿಯರ ಸಮುದಾಯ, ದಲಿತರಲ್ಲಿ ಮುಗಿಯರು ಅಂತಿದ್ದಾರೆ, ಅಲ್ಲಿ ಅವ್ರದ್ದು ಇದು ಒಂದು ದೇವಸ್ಥಾನ ಇದೆ, ಮಹಾಂಕಳಿ ದೇವಸ್ಥಾನ. ಅವರು ಅಲ್ಲಿಗೆ ಹೋದ್ರು, ಅಲ್ಲಿ ಗ್ರೌಂಡ್ ಪಕ್ಕದಲ್ಲಿದೆ. ಅವ್ರು ಬಹುಶಃ ಅದನ್ನು ಕಾಯ್ಲಿಕ್ಕೆ ಹೋದ್ರು. ಹಂಗೆ ಹೋದವ್ರು ನಾವು ಮತ್ತೆ ಒಟ್ಟಾಗ್ಲೇ ಇಲ್ಲ ಮೈದಾನದಲ್ಲಿ. ಹಂಗೆ ದೂರ ಆದವ್ರು ದೂರವೇ ಅಂತ ಒಂದು ಸ್ಥಿತಿ ಇರುವಂತದ್ದು. ಮತ್ತೆ ನನಗೆ ಪುರಾಣದ ಕಥೆಗಳೆಲ್ಲ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ನನ್ನ ಕುಳಾಯಲ್ಲಿ, ನನ್ನ ಹೆಂಡತಿ ಊರು ಕೂಡ ಕುಳಾಯಲ್ಲಿ ಇದೆ. ಈಗ ಅವರ ಮನೆ ಎದುರುಗಡೆನೆ ಊರಿನ 10 ಸಂವತ್ಸರ ಮನೆಯ ಅಂಗಳದಲ್ಲೇ 10 ಸಂವತ್ಸರ ಯಕ್ಷಗಾನ ಆಗ್ತದೆ. ಮತ್ತೆ ಇನ್ನೊಂದು ಬಂಟ್ರ ಮನೆಯಲ್ಲಿ ಒಂದು ಯಕ್ಷಗಾನ, 2 ಯಕ್ಷಗಾನಗಳು ಗ್ಯಾರಂಟಿ. ನಾವು ಬಾಲ್ಯದ 5-6 ವರ್ಷದಿಂದ ಶುರುವಾಗಿ ಈ 92ರ ಕೋಮುಗಲಭೆಯವರೆಗೆ ಪ್ರತಿ ವರ್ಷನೂ ಯಕ್ಷಗಾನ ನೋಡಿದ್ವಿ, ಬೇರೆ ಬೇರೆ ಪ್ರಸಂಗಗಳನ್ನು ನೋಡಿದ್ವಿ. ಅದರಿಂದಾಗಿ ಪುರಾಣದ ಕಥೆಗಳೆಲ್ಲ ನಮ್ಮೊಳಗೆ ಇಳಿದಿದೆ. ಊರಲ್ಲಿ 3 ದೇವಸ್ಥಾನ ಇತ್ತು, ಕೋಡದಬ್ಬು, ಮಂಕಲಿ, ಇನ್ನೊಂದು ಕೂಡ ಕೋಡದಬ್ಬು.
ಆ 3 ದೇವಸ್ಥಾನದಲ್ಲಿ ಪ್ರತಿ ವರ್ಷ ದೇವರ ಕೋಲ ನೇಮ ನೋಡ್ತಾ ಇದ್ವಿ. ಹಂಗೆ ನಾವು ಬೆಳೆದಿದ್ವಿ. ಈಗ 92ರ ನಂತರ ಯಕ್ಷಗಾನ, ನೇಮ, ಕೋಲ, ಉರುಸುಗಳಿಗೆ ಒಟ್ಟಿ ಹೋಗೋದು ಬಿಡಿ, ಸ್ಕೂಲ್ ಡೇಗಳಿಗೆ ಮುಸ್ಲಿಮರು ಹೋಗ್ಲಿಕ್ಕೆ ಭಯಪಡುವಂತ ಸ್ಥಿತಿ ನಿರ್ಮಾಣ ಆಯ್ತು. ಹೊಡೆದಾಟ ಬಡಿದಾಟ ಈ ರೀತಿ ದೂರಾದ ಕಥೆಗಳು ಬಹುಶಃ ಅಷ್ಟು ವಿವರವಾಗಿ ಹೇಳಲಿಕ್ಕೆ ಸಮಯ ಇಲ್ಲ. ಇಂತಹ ಸ್ಥಿತಿಯಲ್ಲಿ ಇವತ್ತು ಬದುಕ್ತಾ ಇರುವಂತಹ ನಾವು ಈ ರಕ್ತ ಕಣ್ಣೀರಾಗಿರುವಂತಹ ಕಥೆಗಳನ್ನ ನಾವೆಲ್ಲರೂ ಓದ್ಬೇಕಾಗಿದೆ. ಇದರಲ್ಲಿ ಒಂದು 10-15 ಕಥೆಗಳಿದೆ. ನಮ್ಮ ಇದರಲ್ಲಿರೋದು 13 ಇರ್ಷಾದ್ ನೀವು ವಿವರ ಕೊಟ್ಟಿರೋದು ಅಲ್ವಾ? 13 ಕುಟಗಳನ್ನ ಸಂದರ್ಶನ ಮಾಡಿದ್ದೀವಿ ಜಿಲ್ಲೆ. ನಮ್ಮ ಕಾಟಿಪಲ್ಲ 1ರಲ್ಲೇ 9 ಜನರ ಕೊಲೆಗಳಾಗಿವೆ. 92ರಿಂದ ಹಿಡಿದು 2002ರವರೆಗೆ 9 ಜನರ ಕೊಲೆಗಳಾಗಿದೆ. ಅದನ್ನ ಕೆಲವು ನಾನು ಆ ಹೆಸರುಗಳನ್ನ ನಾನು ನಿಮ್ಗೆ ಉಲ್ಲೇಖಿಸ್ತೀನಿ. ಅದನ್ನೇ ನಾನು ಪಾಯಿಂಟ್ ಮಾಡ್ಕೊಂಡು ಭಾಷಣಕ್ಕೆ ಪಾಯಿಂಟ್ ಮಾಡ್ಕೊಂಡಿಲ್ಲ. 92ರಲ್ಲಿ ಸುಲೈಮಾನ್ ಅನ್ನುವಂಥವ್ರನ್ನ ಕೊಲೆ ಆಯಿತು. ಆತ ತನ್ನ ಮನೆಯಲ್ಲಿ ಅವತ್ತೆಲ್ಲ ಬಂದು ಕರ್ಫ್ಯೂ ಇತ್ತು, ತನ್ನ ಮನೆಯಲ್ಲಿ ಕೇರ ಮಾಡ್ತಾ ಇದ್ದ ಅಣ್ಣ ತಮ್ಮಂದ್ರ ಜೊತೆ ಸೇರ್ಕೊಂಡು. ಮುಸ್ಲಿಮರ ಏರಿಯಾದಲ್ಲಿ ಏನೋ ಹಿಂದೂಗಳ ಮೇಲೆ ದಾಳಿ ಆಗ್ತದಂತೆ ಏನೋ ಗಾಸಿಪ್ಗಳು ಹರಡಿ ಹಿಂದೂ ಏರಿಯಾದಿಂದ ಒಂದು ತಂಡ ಮುಸ್ಲಿಂ ಏರಿಯಾಗಳ ಕಡೆ ಬಂತು. ಬರುವಾಗ ಫಸ್ಟ್ ಸಿಕ್ಕಿದ ಮನೆ ಸುಲೈಮಾನಿಗೆ, ಮುಸ್ಲಿಂ ಏರಿಯಾ ಎಂಟರ್ ಆಗುವಾಗ. ಅವ್ರಿಗೇನು ಗೊತ್ತಿಲ್ಲ, ಎಲ್ಲ ಪರಿಚಯದವರು ಅಂತ ಆಟ ಆಡ್ತಾ ಇದ್ರೆ ಮನೆ ಮೇಲೆ ಅಟ್ಯಾಕ್ ಆಯ್ತು. ಅಣ್ಣ ತಮ್ಮಂದ್ರ ಮೇಲೆ ಹೊಡೆತದಲ್ಲಿ ಸುಲೈಮಾನ್ ಸತ್ತೋರು. ಅಲ್ಲಿಂದ ಕೊಲೆಗಳು ಆರಂಭ ಆಯ್ತು. ಅವರ ಅಣ್ಣ ಈಗಲೂ ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾಗಿದ್ದಾರೆ, ಹುಸೇನ್ ಕಾಟಿಪಳ್ಳ ಅಂತ, ಕವಿ ಮತ್ತು ಹಾಡುಗಾರ. ಈಗಲೂ ಅವರಿಗೆ ಸೌಹಾರ್ದದ ಇದರಲ್ಲಿ ಬಹಳ ಆಸಕ್ತಿ. ಈಗಲೂ ಆ ಸೌಹಾರ್ದದ ಹಾಡುಗಳನ್ನ ತಾನೇ ಸಾಹಿತ್ಯ ಹಾಕಿ, ನಾವೇನೇ ಸೌಹಾರ್ದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರೆ ಅವರೇ ಒಂದು ಸಾಹಿತ್ಯ ಹಾಕಿ ಸಂಗೀತ ಸಂಯೋಜನೆ ಮಾಡಿ ಅವ್ರು ಬಂದು ಹಾಡ್ತಾರೆ. ಅವರೇನು ಕೋಮುವಾದಿ ಆಗಲಿಲ್ಲ. ಸುಲೈಮಾನ್ನಿಂದ ಆರಂಭ ಆಯಿತು. ಅದೇ ವರ್ಷ ಅದಾದ್ಮೇಲೆ 98ರಲ್ಲಿ ಕೋಮುಗಲಭೆ ಆಯಿತು. ಆ ವರ್ಷ ಮತ್ತೊಂದು ಕೊಲೆ ಆಯಿತು. ಪರಮೇಶ್ವರ್ ಅನ್ನುವಂಥ ಒಬ್ಬ ಬಿಲ್ಲಮ ಸಮುದಾಯವರನ್ನ ಕೊಲೆ ಆಯಿತು ಮುಸ್ಲಿಂ ಏರಿಯಾದಲ್ಲಿ. ಆ ಗುಂಪು ಘರ್ಷಣೆ 2 ಕಡೆಯಿಂದ. ಮಸೀದಿ ಹತ್ರ ಮುಸ್ಲಿಮರು ನಿಂತಿದ್ರೆ ಆ ಕಡೆಯಿಂದ ಹಿಂದೂ ಯುವಕರ ತಂಡ ಈ ಕಡೆ ಬಂತು. ಆ ಹೊಡೆದಾಟದಲ್ಲಿ ಪರಮೇಶ್ವರ್ ಅನ್ನುವಂಥ ಬಿಲ್ಲವ ಒಬ್ಬ ಸಂಸಾರಸ್ಥ ಗೃಹಸ್ಥ ಸತ್ತೋದು. ಆ ರೀತಿ 2 ಕೊಲೆಗಳಾಯಿತು. ಇದು ಕೋಮು ಗಲಭೆಗಳಲ್ಲಿ ಕಾಟಿಪಳ್ಳದಲ್ಲಿ ಆದಂಥ ಕೊಲೆಗಳು. ಆಮೇಲೆ ಸೀರಿಯಸ್ ಆಗಿ ಪ್ರತೀಕಾರದ ಕೊಲೆಗಳು ನಡೀತಾ ಹೋದವು. ಮತ್ತೆ 98ರಲ್ಲಿ ಇನ್ನೊಂದು ಕೋಮು ಗಲಭೆ ಆಯ್ತು. ಜಾಕೀರ್ ಹುಸೇನ್ ಅಂತ ಒಬ್ಬ ವಿದ್ಯಾರ್ಥಿ, ಆಗಷ್ಟೇ ಪದವಿ ಮುಗಿಸಿದ್ದ. ಆತನ ಮನೆಯಲ್ಲಿ ಆತನ ಅಕ್ಕ ಮತ್ತು ಅಣ್ಣ ರಜಾಕ್ ಅಂತ ಹೇಳಿದ್ರು. ಅವರು ನೆರೆಕರೆಯ ಅದು ಮುಸ್ಲಿಂ ಮನೆ ಏರಿಯಾ ಮುಗಿದ ತಕ್ಷಣ ಹಿಂದೂ ಏರಿಯಾ 5ನೇ ಬ್ಲಾಕ್ ಅಂತ, ಅಲ್ಲಿ ಹಿಂದೂ ಏರಿಯಾದಲ್ಲಿ ಇದೆ ಮನೆ. ಎಲ್ಲರ ಮಕ್ಕಳಿಗೆ ಟ್ಯೂಷನ್ ಕೊಡ್ತಾ ಇದ್ರು. ಅದರಿಂದ ಅವ್ರಿಗೆ ಧೈರ್ಯ, ನಮ್ಗೇನಾಗ್ಲಿಕ್ಕಿಲ್ಲ, ಎಲ್ಲರೂ ನಮ್ಮವರೇ, ನಮ್ಮ ಮನೆಯಲ್ಲೇ ಟ್ಯೂಷನ್ಗೆ ಬರುವಂತ ಹುಡುಗರು, ಈಗ ಸ್ವಲ್ಪ ಬೆಳೆದಿರುವಂತ ಅವರ ಮನೆಯ ತಮ್ಮಂದಿರು ತಂಗಿಯಂದಿರು ಟ್ಯೂಷನ್ಗೆ ಬರ್ತಾರೆ ಅಂತ ಹೇಳಿ ಆ ಧೈರ್ಯದಲ್ಲಿ ಇದ್ರು. ಅಲ್ಲಿ ನಾಗರಾಜ ಅನ್ನುವಂತ ಇನ್ನೊಬ್ಬ ಹಿಂದೂ ಯೋಚನೆ ಲೀಡರ್ ಇದ್ದ. ಆತನ ಮೇಲೆ ದಾಳಿ ಆಯಿತು. ಆತನ ಮನೆಗೆ ನುಗ್ಗಿ ಕೋಮುಗಲಭೆ ಟೈಮಲ್ಲಿ ಒಂದು ಕೋಮುಗಲಭೆ ಎಂಟಾಗ್ತಾ ಬಂತು. 98ರಿಂದ 10 ದಿವಸ ನಡೆದಿತ್ತು. ದಾಳಿ ಆಗುವಾಗ ಆ ನಾಗರಾಜನ ಮನೆಗೆ ಹೋಗಿ ಯಾರೋ ಮುಸ್ಲಿಂ ಹುಡುಗರು ಹೊಡೆದು ಎಲ್ಲ ಸಣ್ಣ ಪುಟ್ಟ ಗಾಯ ಆಗಿತ್ತು. ನಾಗರಾಜನ ಮೇಲೆ ದಾಳಿ ಆಯ್ತು, ಆತನನ್ನ ಕೊಂದ್ರು ಅಂತ ಏನೋ ರೂಮರೆಲ್ಲ ಹರಡಿತ್ತು. ಆವಾಗ ಪ್ರತೀಕಾರಕ್ಕಾಗಿ ಮುಸ್ಲಿಮರನ್ನ ಹುಡ್ಕೊಂಡು ಒಂದು ತಂಡ ಹೊರಡುತ್ತೆ. ಅಲ್ಲಿಂದ ಹೊರಡುವಾಗ ಈ ಜಾಕೀರು ಬಾಗಿಲ ಹತ್ರ ನಿಂತ್ಕೊಂಡಿದ್ದಾರಂತ ಮನೆಯಲ್ಲಿ. ಆತನಿಗೆ ಧೈರ್ಯ, ನಮ್ಗೇನ್ ಮಾಡ್ತಾರೆ, ಎಲ್ಲ ನಮ್ಮ ಮನೆಯಲ್ಲಿ ಆಡಿ ಬೆಳೆದವರು ಅಂತ. ಅವ್ರು ಸೀದಾ ನುಗ್ಗಿದ್ದೆ ಜಾಕೀರ್ ಮನೆಗೆ. ತಾಯಿಗೂ ಹೊಡೆದು, ಎಲ್ರಿಗೂ ಹೊಡೆದು, ಜಾಕೀರನ್ನ ಕೊಂದು ಕೊನೆಗೊಂದು ಡೈಲಾಗ್ ಹೇಳಿದ್ರಂತ ಟೀಮ್ ಹೊರಗಡೆ ಹೋಗ್ತಾ. ಅಮ್ಮ ಎಲ್ಲ ಪರಿಚಯ ಅಲ್ಲ ಜಾಕೀರಮ್ಮ. ಅಮ್ಮ ಬೇಜಾರು ಮಲ್ಕೊಚ್ಚಿ ಕೋಮುಗಲಭದ ಸಂದರ್ಭ ಹಿಂದೂಪುರ ಸಹಜ ಅಂದ್ರೆ ಕೋಮು ಸಂಘರ್ಷ ಅಂದ್ರೆ ನಮ್ಗೇನ್ ಮಾಡಕ್ಕಾಗಲ್ಲ, ಇದೆಲ್ಲ ಸಹಜ, ಬೇಜಾರು ಮಾಡ್ಬೇಕಂತ ತಾಯಿಗೆ ಸಮಾಧಾನ ಮಾಡಿ ಹೋಗ್ಬೇಕು. ಈ ರೀತಿಯಾದಂತ ಇದನ್ನ ನೋಡ್ಕೊಂಡು ನಾವು ಬೆಳೆದವರು. ಇರ್ಷಾದ್ನ ಪುಸ್ತಕ ಬಹುಶಃ ನಾನು ಅವಾಗ ಈಶ್ವರ ಅವ್ರದ್ದು ಮಾತಾಡ್ತಾ ಹೇಳಿದೆ, ಪುಸ್ತಕ ಇದರಲ್ಲಿ ದಪ್ಪ ಇದೆ, ಇದಕ್ಕೆ ತೆಳು ಇದೆ ಅಂತ. ಎಲ್ಲ ಬರೆದ್ರೆ ಇದಕ್ಕಿಂತ ದಪ್ಪ ಆಗುವಷ್ಟು ಕಥೆಗಳಿದೆ ಅಂತ. ಆಮೇಲೆ 98ರ ನಂತರ ನಡೆದಂತ ಪ್ರತೀಕಾರದ ಕೊಲೆಗಳೇನಿದೆ ಅದರಲ್ಲಿ ಒಂದು ಬಸ್ ಚಾಲಕ ರೌಫ್ ಅನ್ನೋನನ್ನ ಒಂದು ಕೋಮುವಾದಿ ಬಲಪಂಥೀಯ ಟೀಮು ರೌಫ್ ಅನ್ನ ಬಸ್ ನಲ್ಲಿ ಡ್ಯೂಟಿ ಮಾಡ್ತಾ ಇರುವಾಗ ಚೌತಿ ಹಬ್ಬ ಅವರು ಲಾಸ್ಟ್ ಟ್ರಿಪ್ 10:30 ಗಂಟೆಗೆ ನಾವು ನಮ್ಮ ಮನೆಗಿಂತ ಒಂದು 1/2 ಕಿಲೋಮೀಟರ್ ದೂರದಲ್ಲಿ ಕೊನೆಯ ಟ್ರಿಪ್ ನಲ್ಲಿ ಆತನ ಬಸ್ಸಿನಲ್ಲಿ ನುಗ್ಗಿ ಡ್ರೈವಿಂಗ್ ಸೀಟಲ್ಲಿ ಹೊಡೆದುಕೊಂಡು ಆ ಕೊಲೆ ಆಯ್ತು. ಅದರ ಮೇಲೆ ಆ ಕೊಲೆಗೆ ಪ್ರತೀಕಾರ ಅಂತ ಅದರಲ್ಲಿ ಒಬ್ಬ ಉದಯ ಪೂಜಾರಿ ಆಯ್ತು. ಆಮೇಲೆ ಆತ ಅಲ್ಲಿ ಆ ಕಮ್ಯುನಲ್ ಟೀಮ್ ನ ಲೀಡರ್ ಅವರು ಸೋತ್ಕಲ್ ಭಾಗದಲ್ಲಿ. ಆ ರೌಫನ ಕೊಲೆಗೆ ಪ್ರತೀಕಾರ ಅಂತ ಹೇಳಿ ಅದು 2001ರಲ್ಲಿ ರೌಫಿನ ಕೊಲೆ ಆದ್ರೆ 2006ರಲ್ಲಿ ಉದಯ ಪೂಜಾರಿಯ ಕೊಲೆ ಆಗ್ತದೆ. ಉದಯ ಪೂಜಾರಿಯ ಕೊಲೆಗೆ ಪ್ರತೀಕಾರ ಅಂತ ಹೇಳಿ
ಒಬ್ಬ ತೀರಾ ಇನೋಸೆಂಟ್ ವಿದ್ಯಾರ್ಥಿ, PUC ಡಿಗ್ರಿ ಫಸ್ಟ್ ಇಯರ್, ತಂಜೀಮ್ ಅಂತ ಕಾಟಿಪಳ್ಳ, ನಮ್ಮ ನೆರೆಕೆರೆ ಮನೆ ಹುಡುಗ ಕಾಟಿಪಳ್ಳದ ತಂದೀಮ್ ನನ್ನ ಕ್ರಿಕೆಟ್ ಟೂರ್ನಮೆಂಟ್ ನೋಡ್ತಾ ಇರುವಾಗ ನಡು ರಸ್ತೆಯಲ್ಲಿ ಬೈಕ್ನಿಂದ ಎಳೆದು ಹಾಕಿ ಕಡಿದು ಕೊಂದ್ರು ತಂದೀಮ್ ಅನ್ನು. ಆತನ ತಂದೆ ನನ್ನ ಜೊತೆ ಸಕಲೇಶ್ವರದಲ್ಲಿ ಜವಳಿ ವ್ಯಾಪಾರ ಮಾಡ್ತಾ ಇದ್ದ, ಅಫ್ಸಾಲಿದ್ದೇನೆ ಹೆಸರು. ಮತ್ತೆ ನನ್ನ ಮಗ ತೀರ್ಕೊಂಡಿದ್ದು, ತಂದೆ ತೀರ್ಕೊಂಡಿದ್ದು, ತಾಯಿ ಜೊತೆ ಇದ್ದ ಮಗ, ಆತನನ್ನು ವಿದ್ಯಾರ್ಥಿಯನ್ನೇ ಕೊಲೆ ಮಾಡಿದ್ರು. ಇದಾದ್ಮೇಲೆ ನಿಮ್ಗೆ ಗೊತ್ತಿದೆ ದೀಪಕ್ ರಾವ್ ಅಂತ, ಇದರಲ್ಲಿ ಇದೆ ಕತೆ, ದೀಪಕ್ ರಾವ್ ಕೊಲೆ. ಆತ ಕೂಡ ಯಾವುದೇ ರೀತಿಯಾದಂತಹ ಗಲಾಟೆ ಇವುಗಳಲ್ಲಿ ಇರಲಿಲ್ಲ, ಒಬ್ಬ ಹಿಂದೂರನ್ನ ಕೊಲ್ಲಬೇಕು, ದೀಪಕ್ ರಾವ್ ಸಿಕ್ಕದ ಕೊಂದು, ಆತನ ಕೊಲೆ ಆಯ್ತು. ಆ ಕೊಲೆಗೆ ಪ್ರತೀಕಾರ ಅಂತ ಇನ್ನೆಲ್ಲೋ ಬೇರೆ ಗ್ರಾಮದಲ್ಲಿ ಬಶೀರ್ ಕೊಲೆ ಆಯ್ತು, ಅದು ಬೇರೆ. ಈ ಕಾಟಿಪಳ್ಳದಲ್ಲಿ ಮತ್ತೆ ಅದರ ನಂತರ ದೀಪಕ್ ರಾವ್ ಕೊಲೆ ನಂತರ ಫಾಜಿಲ್ ಅನ್ನುವಂಥವು ಕಾಟಿಪಳ್ಳ ಗ್ರಾಮದ ಹತ್ರನೇ ಮಂಗಲ್ಪೇಟೆ ಅಂತ ಕೊಲೆ ಆದದ್ದು ಮಾತ್ರ ಸುರತ್ಕಲ್ ಅಲ್ಲಿ, ಕಾಟಿಪಳ್ಳದಿಂದ 3 ಕಿಲೋಮೀಟರ್, ಬಾರ್ಡರ್ ಇಂದ 2 ಕಿಲೋಮೀಟರ್ ದೂರ ಇರುವಂತ ಸುರತ್ಕಲ್ ಜಂಕ್ಷನ್. ಯಾಕಂದ್ರೆ ಪ್ರವೀಣ್ ನೆಟ್ಟಾರನ್ನ 100 ಕಿಲೋಮೀಟರ್ ಹಾಕಲಿ ಸುಳ್ಯದ ನೆಟ್ಟಾರ್ನಲ್ಲಿ ಕೊಂದ್ರು ಅಂತ ಹೇಳ್ಕೊಂಡು ಇಲ್ಲಿ ಆತನನ್ನ ಯಾರನ್ನಾದ್ರೂ ಒಬ್ಬ ಮುಸಲ್ಮಾನನ್ನು ಕೊಲ್ಬೇಕು ಅಂತ ಸುರತ್ಕಲ್ ಪೇಟೆಯಲ್ಲಿ ಸಿಕ್ಕಿದಂತ ಕಾಟಿಪಳ್ಳದ ಫಾಜಿಲ್ ಅನ್ನು ಕೊಂದ್ರು. ಈ ರೀತಿ ಇದಾಗಿ ಇನ್ನು 1 ವರ್ಷಕ್ಕೆ 2002-3 ಒಬ್ಬ ಅಲ್ಲಿ ನೈತಂಗಡಿ ಅಂತ ಇದೆ, ಅಲ್ಲಿ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತ ಮಧ್ಯವಯಸ್ಕ ಜಲೀಲ್ ಅಂಗಡಿಗೆ ನುಗ್ಗಿ ಕೊಲೆ ಮಾಡಿ, ಆತನಿಗೆ ಎಲ್ಲ ವಿಭಾಗದ ಇವರಿದ್ರು, ಗಿರಾಕಿಗಳಿದ್ರು ಆತನ ಅಂಗಡಿ. ಆದ್ರೆ ಆತನ ಮರಣ ನೋಡ್ಲಿಕ್ಕೆ ನಾವು ಹೋದ್ರೆ ಮುಸಲ್ಮಾನರನ್ನು ಹೊರತುಪಡಿಸಿ ಸಾಮಾನ್ಯ ಜನ ಬಿಡಿ ಪೊಲಿಟಿಷಿಯನ್ಸ್ ಬಂದಿರ್ಲಿಲ್ಲ. ಪೊಲಿಟಿಷಿಯನ್ಸ್ ನಾನನ್ನು ಬರೆದಿದ್ದು ಫೇಸ್ಬುಕ್ ಅಲ್ಲಿ. ಆಮೇಲೆ ನಾನೇ ಒಂದು ತಂಡ ಕಟ್ಕೊಂಡು ಎಲ್ಲ ಪಕ್ಷಗಳಲ್ಲಿದ್ದಂತ ಎಲ್ಲಾ ಸೆಕ್ಯುಲರ್ ಜನರನ್ನ, ದಲಿತ ರೈತ ಚಳವಳಿಗೆಲ್ಲ ಮುಖಂಡರನ್ನೆಲ್ಲ ಕರ್ಕೊಂಡು ಹೋಗಿ ಅವರ ಮನೆಗೆ ವಿಸಿಟ್ ಕೊಟ್ಟು ಒಂದು ನನ್ನ ಸಮಾಧಾನಕ್ಕಾದ್ರೂ ಅದನ್ನು ಮಾಡಬೇಕು ಅಂತ ಹೇಳಿ ಅದನ್ನು ಮಾಡಿದ್ವಿ. ಈ ರೀತಿ ನಮ್ಮ ಕಾಟಿಪಳ್ಳ ಒಂದೇ ಗ್ರಾಮದಲ್ಲಿ 9 ಜನ ಸತ್ತಿದ್ದಾರೆ. ಇನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನೇನು ಆಗಿರ್ಬೋದು ಅನ್ನುವಂಥದ್ದನ್ನು ನೀವು ಲೆಕ್ಕ ಹಾಕೊಳ್ಬಹುದು. ಇದು ಒಂದು ರೀತಿಯಲ್ಲಿ ಆದಂತ ಘರ್ಷಣೆಗಳು. 98ರಲ್ಲಿ ನಮ್ಮ ಊರಿನ ಪಕ್ಕದಲ್ಲಿ ಒಂದೇ ಮನೆಗೆ ನುಗ್ಗಿ 60-80 ವರ್ಷದ ವೃದ್ಧ ಸಹಿತ 3 ಜನ ಕೊಂದದ್ದು, ಅದೆಲ್ಲ ಕಥೆಗಳು ಬೇಕಾದಷ್ಟಿದೆ. ಇನ್ನು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಕಮ್ಯುನಲ್ ಇದೆಯಲ್ಲ, ಅದೀಗ ಕೇವಲ ಒಂದು ಹಿಂದುತ್ವದ ರಾಜಕಾರಣ ಆಗಿ ಮಾತ್ರ ಉಳಿದಿಲ್ಲ, ಅದೀಗ ಒಂದು ಮಾಫಿಯಾ ಗ್ಯಾಂಗ್ ಆಗಿ ಪರಿವರ್ತನೆ ಆಗಿದೆ. ಅದರಲ್ಲಿ ಈಗ ಏನಾಗಿದೆ, ಎಲ್ಲ ರೀತಿಯಾದಂತಹ ಹಣಕಾಸಿನ ವ್ಯವಹಾರಗಳು ನಡೆಯುತ್ತೆ. ಅದರಿಂದ ಅಲ್ಲಿ ಒಳಗಡೆ ಕ್ಲಾಸ್ಗಳು ಹುಟ್ಟಿದ್ದಾರೆ, ಗ್ಯಾಂಗ್ ವಾರ್ಗಳಾಗಿದೆ. ಆ ಗ್ಯಾಂಗ್ ವಾರ್ಗಳಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂದ್ರೆ ಅದು ಇನ್ನು ದೊಡ್ಡ ಸಂಖ್ಯೆಯಲ್ಲಿದೆ ಸರ್, ಅದನ್ನ ಗಮನಿಸ್ಬೇಕು ನೀವು. ಅದರಲ್ಲಿ ನಮ್ಮ ಸುರತ್ಕಲ್ ಹತ್ರ ಕೋಡಿಕೆರೆ ಅಂತ ಇದೆ, ಬಹಳ ಹಿಂದುತ್ವದ ವೆರಿ ಸ್ಟ್ರಾಂಗ್ ಟೀಮ್ ಅಂತ ಕರೆಯುವಂತ ಒಂದು ತಂಡ ಇದೆ. ಅದು ತುಂಬಾ ಕೊಲೆಗಳಲ್ಲೆಲ್ಲ ಭಾಗಿಯಾಗಿದ್ದಾರೆ ಮುಸ್ಲಿಮರು. ಅಲ್ಲಿ ಕೋಡಿಕೆರೆ ಶಿವರಾಜ್ ಅನ್ನುವನನ್ನು ಕೊಲೆ ಮಾಡ್ತಾರೆ. ಯಾಕಂದ್ರೆ ಅವರದೇ ಟೀಮ್ ಈ ರೀತಿಯ ವ್ಯವಹಾರಗಳಿದ್ರಲ್ಲಿ ಶಿವರಾಜನ್ನ ಕೊಲೆ ಮಾಡ್ತಾರೆ. ಶಿವರಾಜನ ಕೊಲೆಗೆ ಪ್ರತೀಕಾರ ಅಂತ ಜೈಲಿಂದ ಜಾಮೀನಿಂದ ಬಂದಿದ್ದ ಆಮೇಲೆ ಪ್ರಕಾಶ್ ಅಂತ, ಆತನನ್ನ ಸುರತ್ಕಲ್ NIT ಕಾಲೇಜಿನ ಮುಂಭಾಗ ಬಸ್ನಲ್ಲಿ ಹೋಗ್ತಾ ಇದ್ದಾಗ ಕೋರ್ಟಿಗೆ ಬಂದು ಹೋಗ್ತಾ ಬಸ್ನಿಂದ ಎಳೆದು ಹಾಕಿ ಎಲ್ಲರ ಮುಂದೆನೆ ಆತನನ್ನು ತಲವಾರಲ್ಲಿ ಕೊಡದು ಪ್ರಕಾಶನ್ನ ಕೊಲೆ ಮಾಡ್ತಾರೆ. ಇದರ ಬೆನ್ನಿಗೆ ಅಲ್ಲಿ ಇನ್ನೊಂದು ಗ್ಯಾಂಗ್ ವಾರ್ ಅಲ್ಲಿ ಮಣಿಕಂಠ ಅನ್ನುವಂತ ಒಬ್ಬ ಇದೇ ಬಲಪಂಥೀಯ ಟೀಮ್ನ ಒಬ್ಬ ಹುಡುಗನ ಕೊಲೆ ಆಗ್ತದೆ. ಆ ಕೊಲೆಗೆ ಪ್ರತೀಕಾರ ಆಗಿ ಹೇಮಂತ್ ಅನ್ನುವನನ್ನ ಕೊಲೆ ಆಗ್ತದೆ. ಎಲ್ಲರೂ ಅದೇ ಗ್ಯಾಂಗ್ಗಳಿಗೆ ಸೇರಿದವರು, ಪರಸ್ಪರ ಹೊಡೆದಾಡ್ಕೊಂಡು ಆ ರೀತಿ ಕೊಲೆ ಆಗ್ತದೆ. ಅದಾದ್ಮೇಲೆ ನವೀನ್ ಸೂರಂಜರ್ ಊರಲ್ಲಿ ಒಬ್ಬ ಲೀಡರ್ ಇದ್ರು BJP, ಕೇಶವ ಶೆಟ್ಟಿಯನ್ನು ಕೂಡ ಇದೇ ರೀತಿಯಾದಂತ ಆಂತರಿಕವಾದಂತ ಇದೇನಿದೆ ವ್ಯಾವಹಾರಿಕ ಇದರಲ್ಲಿ ಅಲ್ಲಿ ಕೇಶವ ಶೆಟ್ಟಿಯನ್ನು ಕೂಡ ಕೊಲೆ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಮಂಗಳೂರಿನ ಸಿಟಿಯಲ್ಲಿ ಕಡ್ಲೆ ಮಂಜ ಅಂತ ಇದೆ, ಈಗ ಮಂಜಣ್ಣ ಬ್ರಿಗೇಡ್ ಅಂತ ಮಾಡ್ಕೊಂಡಿದ್ದಾರೆ ಅವರು. ಕಡ್ಲೆ ಮಂಜ ಅಂದ್ರೆ ಅವರು ಯಾವುದೋ ಕಾಲಕ್ಕೆ ಮಂಗಳೂರಿಗೆ ತೆಲುಗು ನಾಡಿನಿಂದ ವಲಸೆ ಬಂದವರು, ಕಡ್ಲೆ ಬೀಜ ವ್ಯಾಪಾರ ಮಾಡುವರು. ಈ ಹಿಂದೂ ಜಾಗರಣ ವೇದಿಕೆ ಲೀಡರ್ ಆದ ಮುಸ್ಲಿಮರ ಜೊತೆ ಫೈಟ್ ಅಲ್ಲಿ ಎಲ್ಲ ಮುಂಚೂಣಿ ಕಟ್ಕೊಂಡು ಒಳ್ಳೆ ಜಗಳದಲ್ಲಿ ಆತನನ್ನು ಕೊಲೆ ಮಾಡಿದ್ರು. ಈಗ ಮಂಜಣ್ಣ ಬ್ರಿಗೇಡ್ ಅಂತ ಒಂದಿದೆ ಅಲ್ವಾ, ನಾವೆಲ್ಲ ರಾಯಣ್ಣ ಬ್ರಿಗೇಡ್ ತರ ತಿಳ್ಕೊಂಡಿದ್ವಿ. ಮತ್ತೆ ತುಂಬಾ ಜನ ನಾನು ಹೇಳಿದೆ ವಿಷಯ ಏನು ಅಂತ. ಆ ಕಡ್ಲೆ ಮಂಜನವರ ಕೊಲೆಗೆ ಪ್ರತೀಕಾರವಾಗಿ ಇಬ್ಬರನ್ನ ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡದ್ದು ಇಬ್ಬರದ್ದು ಕೊಲೆ ಆಗ್ತದೆ. 3 ಕೊಲೆಗಳು ಒಟ್ಟಿಗೆ ಅದರಲ್ಲಿ ಆಗ್ತದೆ. ಈ ರೀತಿಯಲ್ಲಿ ಸೀರಿಯಸ್ ಇದೆ ತುಂಬಾ. ಇದು ಆ ರೀತಿ ಆದ್ರೆ ಇನ್ನೋಸೆಂಟ್ ಹಿಂದೂಗಳನ್ನ ಕೊಲೆ ಮಾಡಿದ್ರು. ನಾನು ಫಾಜಿಲ್ ಕೊಲೆ ಆದಾಗ ಕೇಳಿದ್ದೆ, ಫಾಜಿಲ್ ಕೊಲೆ ಆದಾಗ ಕೇಳಿದ್ದೆ. ಮತ್ತೆ ಇತ್ತೀಚೆಗೆ ಫಾಜಿಲ್ ಕೊಲೆ ಆರೋಪಿಯನ್ನ ಕೊಲೆ ಆಯ್ತಲ್ಲ ಸುಹಾಸ್ ಶೆಟ್ಟಿ ಕೊಲೆ ಆದಾಗ ಚರ್ಚೆ ಆದಾಗ ನಾವು ಬಹಳಷ್ಟು ಕೇಳಿದ್ವಿ. ಈ ನಮ್ಮ ಹಿಂದೂ ನಾಯಕ ಅಂತ ಹೇಳ್ತೀರಲ್ಲ, ಈ ಮುಸ್ಲಿಮರ ಜೊತೆ ಜಗಳ ಇಲ್ಲದಂತ ಶಾಂತಿ ಕಾಲ ಅಂತ ಇರ್ತದಲ್ಲ, ಶಾಂತಿ ಕಾಲದಲ್ಲಿ ನಿಮ್ಮ ಹಿಂದೂ ನಾಯಕರು ಅಂತ ಕರೆಯುವಂತವ್ರು ಏನ್ ಮಾಡ್ತಾ ಇರ್ತಾರೆ,
ಮತ್ತೆ ಯಾರನ್ನ ನಿಮ್ಮ ಹಿಂದೂ ನಾಯಕರು ಅನ್ನುವಂಥದ್ದು ಈಗಲೇ ಹೇಳಿ, ನಾಳೆ ಹೆಚ್ಚು ಕಮ್ಮಿ ಆದ್ಮೇಲೆ ಕ್ಲೈಮ್ ಮಾಡೋದಲ್ಲ ಅಂತ ಹೇಳಿದ್ರು. ಈ ರೀತಿಯಲ್ಲಿ ಅವರು ಈ ರೀತಿಯಾದಂತ ಹಿಂದುತ್ವದ ಹೆಸರಿನಲ್ಲಿ ಕ್ರಿಮಿನಲ್ ಗ್ಯಾಂಗ್ ಅನ್ನು ಕಟ್ಕೊಂಡು ಇನ್ನೋಸೆಂಟ್ ಹಿಂದೂಗಳ ಕೊಲೆ ಮಾಡಿದ್ದಾರೆ. ಅದರಲ್ಲಿ ಕುಲಾಯಲ್ಲಿ ಒಬ್ಬ ಹರೀಶ್ ಭಂಡಾರಿ ಅಂತ ಸವಿತಾ ಸಮಾಜದ ಹುಡುಗ, ಆತ ಗಲ್ಫಿಗೆ ಹೋದ. ಮೊದಲು ಹೇರ್ ಕಟ್ಟಿಂಗ್ ಸೆಲೂನ್ ಇಟ್ಕೊಂಡಿದ್ದ ಆತನ ತಂದೆ ಜೊತೆಯಲ್ಲಿ. ಆಮೇಲೆ ಸೌದಿ ಅರೇಬಿಯಾಕ್ಕೂ ದುಬೈಗೆ ಹೋದ, ರಜೆಯಲ್ಲಿ ಬಂದಿದ್ದ. 2-3 ತಿಂಗಳು ರಜೆ ಬಿಟ್ಕೊಂಡು ಮತ್ತೆ ಮರುದಿವಸ ಊರಿಗೆ ಮತ್ತೆ ಗಲ್ಫಿಗೆ ಹೋಗ್ಬೇಕು. ಆತನ ಮನೆ ಮುಂದೆನೆ ಒಂದು ಸುಪ್ರಭಾತ್ ರೆಸ್ಟೋರೆಂಟ್ ಅಂತ ಇದೆ ಕುಲಾಯಲ್ಲಿ, ಬಾರ್ ಅಂಡ್ ರೆಸ್ಟೋರೆಂಟ್. ಅಲ್ಲಿ ಗೆಳೆಯರ ಜೊತೆ ಊಟ ಮಾಡ್ತಾ ಇದ್ದ. ಅಲ್ಲಿಗೆ ಈ ಗ್ಯಾಂಗ್ ಬಂದಿದೆ, ಕೋಡಿಕೆರೆ ಗ್ಯಾಂಗ್ ಬಂದಿದೆ. ಬಂದಿದ್ದಕ್ಕೆ ಅವನು ಎದ್ದು ನಿಂತು ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂತ ಹೇಳಿ ಆತನ ಮನೆ ಹೋಟೆಲ್ ಮುಂಭಾಗ ಅಲ್ಲೇ ಮರುದಿವಸ ಟಿಕೆಟ್ ಆಗಿದೆ, ದುಬೈಗೆ ಹೋಗ್ಬೇಕು, ಆತನ ಕೊಲೆ ಕರೆದುಕೊಂಡು. ಈ ರೀತಿ ಹರೀಶ್ ಭಂಡಾರಿಯ ಕೊಲೆ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಗರೋಡಿ ಹತ್ರ ಕಿಶನ್ ಪೂಜಾರಿ ಅನ್ನುವಂತ ಒಬ್ಬ ಹುಡುಗನ ಕೊಲೆ ಆಗ್ತದೆ. ಉಡುಪಿಯಲ್ಲಿ ಪ್ರವೀಣ್ ಪೂಜಾರಿ ಅನ್ನುವಂಥವರನ್ನ ಕೊಲೆ ಆಗ್ತದೆ. ಬಂಟ್ವಾಳದಲ್ಲಿ ಹರೀಶ್ ಪೂಜಾರಿಯ ಕೊಲೆ ಆಗ್ತದೆ. ಇನ್ನೊಬ್ಬ ಕುಂದಾಪುರದ ಕೃಷ್ಣ ಪಾಟಾಲಿ ಅನ್ನೋವನ ಕೊಲೆ ಆಗ್ತದೆ. ಈ ರೀತಿಯಲ್ಲಿ ಸೀರಿಯಸ್ ಆಗಿ ಇನ್ನೋಸೆನ್ಸ್ ಆದಂತ ಹಿಂದೂಗಳನ್ನ ಅಥವಾ ತಮ್ಮನ್ನು ಒಪ್ಪದಿರುವಂತ ಹಿಂದೂಗಳ ಕೊಲೆ ಆಗ್ತದೆ. ಇದರಲ್ಲಿ ನಮ್ಮ DYFI ನ ಒಬ್ಬ ಕಾಮ್ರೇಡ್ ಆಗಿದ್ದಂತ ನಮ್ಮ ಶ್ರೀನಿವಾಸ್ ಬಜಾವ್ ಕೂಡ ಒಬ್ಬ. ಆ ರೀತಿ ಕೋಮುವಾದವನ್ನು ಎದುರಿಸಿದ್ದಕ್ಕಾಗಿ ಕೊಲೆ ಆಗಿರುವಂತದ್ದು, ಮೈನಾರಿಟಿಗಳ ಮೇಲೆ ದಾಳಿ ಆದಾಗ ಎದುರು ನಿಂತದ್ದಕ್ಕಾಗಿ ಕೊಲೆಯಾದದ್ದು ಶ್ರೀನಿವಾಸ್ ಬಜಾಲ್. ಈ ರೀತಿ ಹಿಂದೂ ಅಂತ ಇವರನ್ನು ನಾವು ಹಿಂದೂಗಳಂತ ಕ್ಲೈಮ್ ಮಾಡಿದ್ರು, ರಾಷ್ಟ್ರೀಯ ಅಮಾಯಕ ಹಿಂದೂಗಳನ್ನ ಕೊಂದದ್ದು ಈ ರೀತಿ ಇದೆ. ಅವರ ಒಳಗಡಿನ ಆಂತರಿಕ ಸಂಘರ್ಷಕ್ಕೆ ಬಲಿಯಾದಂಥದ್ದು ಕೂಡ ಬಹಳಷ್ಟು ಇದೆ. ಇದು ಈ ಪುಸ್ತಕದಲ್ಲಿ ಇನ್ಕ್ಲೂಡ್ ಆಗದಂತಹದ್ದು. ಅದರ ರೀತಿಯಲ್ಲಿ ಇವರ ಮೋರಲ್ ಪೊಲೀಸಿಂಗ್ ಏನಿದೆ, ಮೋರಲ್ ಪೊಲೀಸಿಂಗಿಗೆ ಆತ್ಮಹತ್ಯೆ ಮಾಡಿಕೊಂಡು ಹೆಣ್ಮಕ್ಳು ಎಷ್ಟಿದ್ದಾರೆ. ಯಜಮಾಡಿ ವನಿತಾ ಮೀನುಗಾರರು, ಬಿಲ್ಲವ ಸಮುದಾಯದ ಮೀನುಗಾರರ ಸಮುದಾಯದ ಹುಡುಗಿ, ತೀರಾ ಬಡ ಕುಟುಂಬದ ಹುಡುಗಿ. ಅಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ಮುಲ್ಕಿ ಹತ್ರ, ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲೊಬ್ಬ ಇರುಳು ಆತನಿಗೆ ದೃಷ್ಟಿ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಇರುಳು ಗುರುಳು ಅಂತೇನೆ ಅಂತಾರಲ್ಲ, ಇರುಳಿನ ದೃಷ್ಟಿ ಇಲ್ಲ. ಆತನ ಜೊತೆ ಕೆಲಸ ಮಾಡಿ ಸಂಜೆ ಬರ್ತಾ ಇರುವಾಗ ಆತನ ಜೊತೆ ಮಾತಾಡ್ತಾ ಬಂದು ತೀರಾ ಕ್ಲೋಸ್ ಆಗಿತ್ತು ಹೇಳ್ಕೊಂಡು ಅವಳನ್ನು ಅಲ್ಲಿ ಕೂಡ ಹೊಡೆದು ಮನೆಗೂ ಹೋಗಿ ಅವಮಾನ ಮಾಡಿದ್ದಕ್ಕಾಗಿ ಕೊನೆಗೆ ಅವಳು ಹೆಣವಾಗಿ ಮತ್ತೆ ಪೋಸ್ಟ್ ಮಾರ್ಟಮ್ ಕೂಡ ಆಗದೆ ಅವಳ ಹೆಣವನ್ನ ಸುಡ್ತಾರೆ. ಕೊನೆಗೆ ನಾನು ಫಣಿರಾಜ್ ಅವರು, ಜಿ ರಾಜಶೇಖರ್ ಅವರೆಲ್ಲ ಹುಡ್ಕೊಂಡು ಹೋಗಿ ಅದನ್ನು ಮತ್ತೆ ದೊಡ್ಡ ಇಶ್ಯೂ ಮಾಡಿ ಮಂಗಳೂರಿನಲ್ಲಿ ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಕೊನೆಗೆ ಏನು ಕಾನೂನು ಕ್ರಮ ಏನಾಗಲ್ಲ. ಆ ರೀತಿ ಯಜಮಾಡಿ ವನಿತಾ ಇರಬಹುದು. ಕಿನ್ನಿಗೋಲಿಯಲ್ಲಿ ಇಬ್ರು ಕುಲಾಲ ಸಮುದಾಯ, ಕುಂಬಾರ ಸಮುದಾಯದ ಇಬ್ರು ಹೆಣ್ಮಕ್ಳು ಮುಸ್ಲಿಂ ಸಮುದಾಯದ ಹುಡುಗರ ಜೊತೆ ಕಾಣಿಸ್ಕೊಂಡಿದ್ದಕ್ಕೆ ಅವ್ರ ಮೇಲೆ ಆದ ದಾಳಿಗಳಿಗೆ ಕೊನೆಗೆ ಅವರು ಮನೆಯಲ್ಲಿ ಹಣ ಹಾಕ್ತಾರೆ, ನೇಣು ಹಾಕೊಂಡ್ರು ಅಂತ ವಿಷಯ ನಮಗೆಲ್ಲ ಗೊತ್ತಿರುವಂತದ್ದು. ಈ ರೀತಿಯಲ್ಲಿ ಪಣಪಿಲ ಅನ್ನುವಂಥ ಊರ ಹತ್ರ ಈ ರೀತಿ ಒಂದು ಆಗ್ತದೆ. ಈ ರೀತಿಯಲ್ಲಿ ತುಂಬಾ ಕೊಲೆಗಳು ಆಗಿದೆ ಮತ್ತು ಎರಡೂ ಕಡೆಗಳಲ್ಲಿ ಇನ್ನೋಸೆಂಟ್ ಗಳನ್ನ ಕೊಂದಿದ್ದಾರೆ. ಅದರಲ್ಲಿ ಇವರು ಹೇಳಿದ್ದಾರೆ, ರಿಕ್ಷಾ ಚಾಲಕ ನರಸಿಂಹ ಶೆಟ್ಟಿಗಾರ್ ಇರ್ಬೋದು, ಮತ್ತೆ ಒಬ್ಬ ಮಗುವೀರ ರಾಜೇಶ್ ಮೊಗವೀರ ಇರ್ಬೋದು. ಅದೇ ರೀತಿ ಮಂಗಳೂರಿನಲ್ಲಿ ಒಬ್ಬ ಅಂಗವಿಕಲ ಆಚಾರ್ಯ ಸಮುದಾಯದ ಒಬ್ಬ ಹಿಂದುವನ್ನು ಮಂಗಳೂರು ಸಿಟಿಯಲ್ಲಿ ಕೊಂದು. ಇಂಥ 1000 ಕಥೆಗಳು ಮಂಗಳೂರಿನಲ್ಲಿ ಸಿಗ್ತದೆ. ಇಂಥ ಒಂದು ವಿಕಾರಗೊಂಡಿರುವಂತಹ ಸಮಾಜದಲ್ಲಿ ನಾವಿವತ್ತು ಬದುಕ್ತಾ ಇದ್ದೀವಿ. ಇವತ್ತು ಒಂದು ದಿನೇಶ್ ಸರ್ ಹೇಳಿದ್ದಕ್ಕೆ ಒಂದು ಕರೆಕ್ಷನ್. ಈಗ ಕೇವಲ ಮುಸ್ಲಿಂ ಸಮುದಾಯದಲ್ಲಿ ಮೂಲಭೂತವಾದ ಮಾತ್ರ ಅಲ್ಲ, ಕೋಮುವಾದ ಕೂಡ ಚಿಗುರಿದೆ. ಅದು ಕೂಡ ಧಾರ್ಮಿಕ ಮೂಲಭೂತವಾದ ಆತ್ತೆಗೆ ಧಾರ್ಮಿಕ ರಾಜಕಾರಣ ಮತ್ತು ಧಾರ್ಮಿಕ ದ್ವೇಷದ ರಾಜಕಾರಣವನ್ನು ಕೂಡ ಅದು ಮಾಡ್ತಾ ಇದೆ. ಅಂತ ಇದರಿಂದ ಪ್ರತಿಕ್ರಿಯೆಗಳಿಂದ ಇವತ್ತು ಬಿಜೆಪಿ ಏನೋ ಪ್ರಿಯಾಂಕ್ ಸರ್ ಹೇಳಿದಾಗೆ ನೆರಳು ಸೋಲಿಸಲಿಕ್ಕೆ ಆಗದಷ್ಟು ಬಲಿಷ್ಠವಾಗಿ ಆಗಿದೆ. ಮೊದಲಾದ್ರೆ ಹೇಳಿದ್ರು 2013 2008ರಲ್ಲಿ 7 ಬಿಜೆಪಿ ಸೋತು 7 ಕಾಂಗ್ರೆಸ್ ಗೆದ್ದಿತ್ತು. ಒಂದು ಮಾತ್ರ ಸುಳ್ಯದಲ್ಲಿ ಮಾತ್ರ ಬಿಜೆಪಿ ಗೆದ್ದಿದ್ದು ಮೀಸಲು ಕ್ಷೇತ್ರದಲ್ಲಿ. ಅದು ಕೂಡ 1,000 ಲೀಡ್. ಅಲ್ಲಿ 700 ಓಟನ್ನು ಲೀಡಲ್ಲಿ ಗೆದ್ದದ್ದು. ಅಲ್ಲಿ STP 2,000 ಓಟನ್ನು ಪಡೆದಿತ್ತು. ಇಲ್ಲಾಂದ್ರೆ 8ರಲ್ಲಿ 8 ಕೂಡ ಬಿಜೆಪಿ ಸೋಲುವಂತಹ ಸಾಧ್ಯತೆಗಳು ನಿಚ್ಚಲಿತ್ತು. ಆ ಸಂದರ್ಭದಲ್ಲಿ ಗೆದ್ದಿರುವಂತ ಕಾಂಗ್ರೆಸ್ ಶಾಸಕರುಗಳಿಗೆ ಕೋಮು ಸೌಹಾರ್ದ ವೇದಿಕೆಯವರು ಒಂದು ಅಭಿನಂದನಾ ಸಭೆ ಇಟ್ಕೊಂಡಿದ್ರು. ಆ ಅಭಿನಂದನಾ ಸಭೆಯಲ್ಲಿ ಒಬ್ರು ಕಾಂಗ್ರೆಸ್ ನಾಯಕರು ಹೇಳಿದ್ರು ಒಂದು ಮಾತನ್ನ, ಬಿಜೆಪಿಯನ್ನ ನಾವು ಕೋಮುವಾದವನ್ನ
ನಾವು ಭಾಷಣ ಮತ್ತು ಬೇರೆ ಇದರಲ್ಲಿ ಸೋಲಿಸಲಿಕ್ಕಾಗಲ್ಲ, ಚುನಾವಣೆಯಲ್ಲಿ ಸೋಲಿಸಬೇಕು ಅಂತ ಹೇಳಿದ್ವಿ. ನಾವು ಅದಕ್ಕೆ ಹೇಳಿದ್ವಿ, ಇಲ್ಲ, ಇದು ಚುನಾವಣೆಯಲ್ಲಿ ಬಿಜೆಪಿ ಸೋತಿದ್ದು, ನಾವು ಕೋಮುವಾದವನ್ನ ನಾವು ಸೈದ್ಧಾಂತಿಕವಾದಂತಹ ಸಂಘರ್ಷದ ಮೂಲಕ ಮಾತ್ರ ಸೋಲಿಸಲಿಕ್ಕೆ ಸಾಧ್ಯ ಆಗೋದು, ಇಲ್ಲ ಅಂದ್ರೆ ಸೋತಿರುವಂತ ಬಿಜೆಪಿ ಯಾವ ಕ್ಷಣದಲ್ಲೂ ಮತ್ತೆ ಗೆದ್ದು ಬರುತ್ತೆ ಅಂತ. 3 ತಿಂಗಳು ಅವರ ಸೋಲು. ಆಮೇಲೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಮ್ಮ ಹಿಡಿತಕ್ಕೆ ತಗೊಂಡ್ರು. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ 7 ಸ್ಥಾನಗಳನ್ನ ಅವರು ಗೆದ್ರು ಅನ್ನುವಂಥದ್ದು ಕೂಡ ನಮ್ಗೆ ಎಲ್ರಿಗೂ ಗೊತ್ತಿದೆ. 7 ಸ್ಥಾನಗಳನ್ನ ಉಳ್ಳಾಲ ಬಿಟ್ಟು 7 ಸ್ಥಾನಗಳನ್ನ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆದ್ರು. ಇಲ್ಲಿ ನಾವು ನೋಡ್ಬೇಕಾಗಿರುವಂತಹದ್ದು, ಈಗ ನೆರಳಿನ ಜೊತೆ ಗುದ್ದಾಡೋದನ್ನ ಬಿಟ್ಟು ನಾವು ನಿಜಕ್ಕೂ ಕೂಡ ಹೇಳಿದ ರೀತಿಯಲ್ಲಿ ದೆವ್ವದ ಜೊತೆ ಹೋರಾಟಕ್ಕೆ ನಾವು ಇಳಿಯಲೇಬೇಕಾದಂತ ಅನಿವಾರ್ಯತೆ ಇದೆ. ಸೈದ್ಧಾಂತಿಕವಾಗಿ ಸೋಲದೆ ಬಿಜೆಪಿಯನ್ನು ಚುನಾವಣೆಯಲ್ಲಿ ನಾವು ಸೋಲಿಸ್ತಾ ಇದ್ವಿ. ಅಂದ್ರೆ ನಾವಂದ್ರೆ ಸೆಕ್ಯುಲರ್ ಫೋರ್ಸಸ್ ಅಲ್ಲ, ಅದು ಸೋಲಿಸ್ತಾ ಇದ್ದದಲ್ಲ. ಜನರಿಗೆ ಬಿಜೆಪಿಯ ಶಾಸಕರುಗಳ ಆಡಳಿತ ಭ್ರಮನಿರಸನಾದಾಗ, ಬೇರೆ ದಾರಿ ಇಲ್ಲದೆ ಅವರ ವಿರುದ್ಧ ಓಟ್ ಹಾಕಿದಾಗ ಕಾಂಗ್ರೆಸ್ ಇನ್ನಿತರ ಪಕ್ಷ ಅಲ್ಲಿ ಗೆದ್ದಿದೆ ಇತ್ತೀಚಿನ ದಶಕಗಳಲ್ಲಿ. ಆದ್ರೆ ಯಾವಾಗ ಇದು ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳಿ ಮುಸ್ಲಿಮರ ಕಡೆಯಲ್ಲೂ ಕೂಡ ಸಂಘಟಿತವಾದಂತಹ ದಾಳಿಗಳು ಅಥವಾ ಪ್ರತಿಕ್ರಿಯೆಗಳು ಶುರುವಾಯಿತು. ಈಗ ಬಿಜೆಪಿ ಅನ್ನುವಂಥದ್ದು ಜನರಿಗೆ, ಅಲ್ಲಿ ಹಿಂದೂಗಳಿಗೆ ಬಿಜೆಪಿಯನ್ನು ಸೋಲಿಸಬೇಕು ಅಂತ ಮನಸ್ಸಲ್ಲಿ ಬಂದರೂ ಕೂಡ ಸೋಲಿಸಲಿಕ್ಕೆ ಆಗದಂತಹ ಒಂದು ರಾಜಕೀಯ ಸಂದರ್ಭ, ಸಾಮಾಜಿಕ ಸಂದರ್ಭ ಇವತ್ತು ಅಲ್ಲಿ ಸೃಷ್ಟಿಯಾಗಿದೆ. ಅದಕ್ಕಾಗಿ ಇವತ್ತು ನಾವು ಸರ್ಕಾರದಲ್ಲಿ ನಾವು ನಂಬುವಂತ ಒಂದು ಮುಖ ಪ್ರಿಯಾಂಕ್ ಸರ್ ಅವರು, ನಾವೆಲ್ಲರೂ ತುಂಬಾ ಮಾತಾಡ್ತಾ ಇರ್ತೀವಿ, ಅವರು ಈ ಕಡೆ ಗಮನ ಹರಿಸ್ಬೇಕು. ಯಾಕಂದ್ರೆ ದ್ವೇಷ ಭಾಷಣ ಈಗ ಸ್ವಲ್ಪ ಈಗಲೂ ನಡೀತಾ ಇದೆ, ಸ್ವಲ್ಪ ಕಡಿಮೆ ಆಗಿದೆ. ಇತ್ತೀಚೆಗೆ 1-2-3 ಕೊಲೆಗಳು ಆದ್ಮೇಲೆ ಸರ್ಕಾರ ಒಂದು ಉತ್ತಮ ಪೊಲೀಸ್ ಅಧಿಕಾರಿಗಳನ್ನ ಅಲ್ಲಿಗೆ ನೇಮಕ ಮಾಡಿದೆ, ಯಾರ ಮಧ್ಯಪ್ರವೇಶಕ್ಕೂ ಅವಕಾಶ ಕೊಡ್ತಾ ಇದೆ. ಆದ್ರೆ ಇದು ಒಂದು ರೀತಿಯಲ್ಲಿ ಮುಂದಿನ ಏನು ಯುದ್ಧಕ್ಕೆ ಒಂದು ಸಿದ್ಧತೆ ಯಾವುದೇ ಕೂಡ ಆಗಿರ್ಬೋದು. ಅದರಿಂದಾಗಿ ಪೊಲೀಸರಿಂದ ಅಷ್ಟೇ, ಲಾ ಅಂಡ್ ಆರ್ಡರ್ ಅಷ್ಟೇ ಕೋಮುವಾದವನ್ನ ಸೋಲಿಸಲಿಕ್ಕೆ ಆಗೋದಿಲ್ಲ. ಒಂದು ಸೈದ್ಧಾಂತಿಕವಾದಂತಹ, ಒಂದು ಸಾಂಸ್ಕೃತಿಕವಾದಂತಹ, ಒಂದು ಸೆಕ್ಯುಲರ್ ಆದಂತಹ ಒಂದು ಮೂವ್ಮೆಂಟ್ ಇವತ್ತು ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಅಗತ್ಯ ಇದೆ. ಯೂನಿವರ್ಸಿಟಿಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಕೆಲಸ ಮಾಡುವಂತಹ ಒಂದು ಪ್ರಯತ್ನವನ್ನು ಸಂಘಟಿತವಾಗಿ ಮಾಡಬೇಕು. ಸರ್ಕಾರ ಕೂಡ ಯೋಜನೆಗಳನ್ನ ರೂಪಿಸಬೇಕು. ಪೊಲೀಸರ ಮಾತ್ರ ಅದನ್ನೆಲ್ಲವನ್ನು ಮಾಡಬಾರದು ಅನ್ನುವಂಥ ನಿರೀಕ್ಷೆ ಇಟ್ಟರೆ ಅದು ಬಹುಶಃ ಸೂಕ್ತ ಅಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಕರಾವಳಿಯಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಯುವಜನರಲ್ಲಿ ಬದುಕಿನಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಅಭದ್ರತೆಗಳಿದೆ. ಎಲ್ಲಾ ಸಮುದಾಯಗಳಿಗೂ ಕೂಡ ಸಮಸ್ಯೆಗಳಿದೆ. ನಮ್ಮ ಕರಾವಳಿಯಲ್ಲಿ ಮನೆಗೊಬ್ರು ಅಥವಾ 2-3 ಜನ ಗಲ್ಫ್ ಕಂಟ್ರೀಸ್ ಅಲ್ಲಿದ್ದಾರೆ. ಆದ್ರೆ ನಮ್ಮ ಸರ್ಕಾರದ ಜೊತೆ ಅಲ್ಲಿ ದುಡಿದು ಇಲ್ಲಿಯ ಸಂಪತ್ತು ಹೆಚ್ಚಿಸ್ತಾ ಇದ್ದವರಿಗೆ ಒಂದು ಕಲ್ಯಾಣ ಯೋಜನೆ ಕೇಳುವ ಅನ್ನುವ ಮಟ್ಟಿನ ಪ್ರಜ್ಞೆ ಕೂಡ ಇವತ್ತು ಕರಾವಳಿಯಲ್ಲಿ ಇಲ್ಲ. ಯಾಕಂದ್ರೆ ನಾವು ಬಿಸಿ ಇದ್ದೀವಿ, ಕಮ್ಯುನಲ್ ಇದರಲ್ಲಿ ಬಿಸಿ ಇದ್ದೀವಿ. ಕಂಬಳದಲ್ಲಿ ನಮ್ಮ ರಾಜಕಾರಣಿಗಳು ಕೆಲವರಿಗೆ ಹೋಗ್ತಾರೋ ಅಥವಾ ಬೇಸರ ಆಗ್ತದೋ ಗೊತ್ತಿಲ್ಲ. ಬಿಜೆಪಿಯವರ ಕಲ್ಲಿಯಲ್ಲಿ ದಿನೇಶ್ ಸರ್ ಹೇಳಿದ ರೀತಿಯಲ್ಲಿ ಕಂಬಳ ಇದೆ, ಹುಲಿಗಳಿದೆ, ಇನ್ನೇನೇನೋ ಇದೆ. ಆದ್ರೆ ಅವರನ್ನು ಸೋಲಿಸಬೇಕು ಅಂತ ಬಯಸುವಂತಹ ಕಾಂಗ್ರೆಸ್ ಮುಖಂಡರುಗಳು ಕೂಡ ಅಲ್ಟರ್ನೇಟಿವ್ ಆಗಿ ಇದನ್ನೇ ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇಲ್ಲ. ಅದರಿಂದಾಗಿ ಸೈದ್ಧಾಂತಿಕ ಹೋರಾಟಕ್ಕೆ ನಾವು ಸಿದ್ಧರಾಗಬೇಕು. ಈಗಾಗಲೇ ನವೀನ್ ಸೂರಿಂಜೆ ಮತ್ತಿದ್ರು ಈ ದ್ವೇಷ ಭಾಷಣ ಮಾಡ್ತಾ ಇದ್ದವರನ್ನ ಕಟ್ಟೆ ಹಾಕುವಂತ ಪ್ರಯತ್ನವನ್ನು ಕೋರ್ಟ್ ನಲ್ಲಿ ಮಾಡ್ತಾ ಇದ್ದಾರೆ. ಸರ್ಕಾರ ದ್ವೇಷ ಭಾಷಣ ಮಾಡಿ ಪದೇ ಅವರಿಗೆ ಸ್ಟೇ ಸಿಗ್ತಾ ಇಲ್ಲ. ಬಲವಂತದ ಕ್ರಮ ಬೇಡ, ಬಹಳ ಸುಲಭವಾಗಿ ಪಡ್ಕೊಳ್ತಾ ಇದ್ದಾರೆ. ಅದರಿಂದಾಗಿ ಕಾನೂನಾತ್ಮಕವಾಗಿ ಅವರು ಕಟ್ಟಿ ಹಾಕಲಿಕ್ಕೆ ಸರ್ಕಾರದ ಕಡೆಯಿಂದ ವಿಶೇಷವಾದಂತಹ ಪ್ರಯತ್ನಗಳು ನ್ಯಾಯಾಲಯದಲ್ಲಿ ಕೂಡ ನಡಿಬೇಕಾಗ್ತದೆ. ಮತ್ತು ನಾವೆಲ್ಲರೂ ಕೂಡ ಬಹಳಷ್ಟು ಕೆಲಸಗಳನ್ನು ಸಂಘಟಿತವಾಗಿ ಮಾಡಿದೀವಿ. ಇವತ್ತು ನಮ್ಮ ಜೊತೆ ಕಿಶೋರ್ ಅವರು ವೇದಿಕೆಗೆ ಬಂದಿದ್ದಾರೆ, ಪ್ರಿಯಾಂಕರ್ ಅವರು ಬಂದಿದ್ದಾರೆ. ಎಲ್ಲರೂ ಪಕ್ಷಗಳು ನಮ್ದು ಬೇರೆ ಇರ್ಬೋದು, ಆ ಕಾರಣಕ್ಕೆ ಭಿನ್ನಾಭಿಪ್ರಾಯಗಳಿರ್ಬೋದು. ಅದ್ರ ಆಚೆಗೆ ಒಂದು ಸೆಕ್ಯುಲರ್ಗಳಾಗಿ ನಾವು ಜಾತ್ಯತೀತರಾಗಿ ವಿಚಾರವಂತರಾಗಿ ಒಟ್ಟಾಗಿ ಒಂದು ಸಂಘರ್ಷವನ್ನು ಮಾಡಬೇಕಾಗಿದೆ. ರಕ್ತ ಕಣ್ಣೀರಿನ ಪುಸ್ತಕದ ಪುಟಗಳು ಇನ್ನಷ್ಟು ದಪ್ಪ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಗೆ ದೊಡ್ಡದಿದೆ. ನಾನಂತೂ ಇದೆಲ್ಲವನ್ನು ಲೈವ್ ಆಗಿ ನೋಡ್ತಾ ಬೆಳೆದಿರುವವನು. ನಾವು 17-14 ವರ್ಷದವರೆಗೆ ಜೊತೆಯಾಗಿದ್ವಿ. ಆಮೇಲೆ ಇವತ್ತು ಸರಿ ಆಗ್ಬೋದು, ನಾಳೆ ಸರಿ ಆಗ್ಬೋದು ಅಂತ ತಿಳ್ಕೊಂಡ್ರೆ ಇವತ್ತು ನನ್ನ ಮಕ್ಕಳು ಕೂಡ ಜೊತೆಯಾಗಿ ಆಟ ಆಡ್ಲಿಕ್ಕೆ ಅಸಾಧ್ಯ ಆದಂತ ಸ್ಥಿತಿ ಇದೆ. ಇನ್ನೊಂದು ಮಾತು ಹೇಳಿ ನಾನು ಕೊನೆಗೊಳಿಸಲಿಕ್ಕೆ ಬಯಸ್ತೀನಿ. ನನ್ನ ಮಾತೃಭಾಷೆ ಬ್ಯಾರಿ, ಮಂಗಳೂರು ಕಡೆಯ ಮುಸಲ್ಮಾನರಾದಂತ ಮಾತೃಭಾಷೆ ನಮ್ದು ವಿಷಯದಲ್ಲ. ನಾವು ಕನ್ನಡ ಕಲ್ತಿದ್ದು ಶಾಲೆಗಳು, ಆದ್ರೆ ಅಲ್ಲಿಯ ತುಳುವರು, ಹಿಂದೂಗಳಾಗುವಂತ ತುಳು ಮಾತೃಭಾಷೆ ಅಷ್ಟೇ ಸಹಜವಾಗಿ ಕಲ್ತಿದ್ವಿ. ಮಾತೃಭಾಷೆ ಅದು ನಮ್ಗೆ. ನನ್ನ ತಾಯಿಗೆ ಕನ್ನಡ ಬರ್ತಾ ಇರ್ಲಿಲ್ಲ. ಕನ್ನಡ ಯಾರಾದ್ರೂ ಮಾತಾಡಿದ್ರೆ ಬಹಳ ಕಷ್ಟಪಟ್ಟು ಮಾತಾಡೋರು, ಏನೇನೋ ಮಾತಾಡೋರು ಕನ್ನಡ. ಯಾಕಂದ್ರೆ ತುಳು ಚೆನ್ನಾಗಿ ಬರ್ತಾ ಇತ್ತು. ನೆರೆಕಲ್ಲೆಲ್ಲ ತುಳು. ಶಾಲೆಗೆ ಹೋಗಿರ್ಲಿಲ್ಲ, 1ನೇ ಕ್ಲಾಸಿಗೆ ಹೋಗಿರ್ಲಿಲ್ಲ. ಅದರಿಂದ ಕನ್ನಡ ಬರ್ತಾ ಇರಲಿಲ್ಲ ಅಂತ ತುಂಬಾ ಜನ ಇದ್ರು ನಮ್ಮಲ್ಲಿ ಕನ್ನಡ ಬರೆದಿರೋರು. ಆದ್ರೆ ಅವ್ರಿಗೆಲ್ರಿಗೂ ತುಳು ಬರ್ತಾ ಇತ್ತು.
ಈಗಿನ ಜನರೇಷನ್ ಏನಾಗಿದೆ ಅಂದ್ರೆ ಕನ್ನಡ ಬರ್ತದೆ, ಇಂಗ್ಲಿಷ್ ಬರ್ತದೆ, ಬ್ಯಾರಿ ಮಾತೃಭಾಷೆ. ಕನ್ನಡ ಮತ್ತು ಇಂಗ್ಲಿಷ್ ಶಾಲೆಯಲ್ಲಿ ಕಲ್ತಿದ್ದಾರೆ, ತುಳು ಬರೋದು. ಈಗ ನಾವು ಎಲ್ಲಾದ್ರೂ ಬ್ಯಾರಿ ಏರಿಯಾಕ್ಕೆ ಹೋದ್ರೆ ತುಳುವಲ್ಲಿ ಭಾಷಣ ಮಾಡ್ಲಿಕ್ಕೆ ಆಗಲ್ಲ, ನಾವು ಕನ್ನಡದಲ್ಲಿ ಮಾತಾಡ್ಬೇಕಾಗುತ್ತೆ, ತುಳು ಬರಲ್ಲ. ಯಾಕಂದ್ರೆ ಅಲ್ಲಿಯ ಹಿಂದೂ ಮುಸಲ್ಮಾನರ ಮಧ್ಯೆ ಸಂಬಂಧಗಳೇ ಇಲ್ಲ ಅನ್ನುವಷ್ಟು ಕಡಿಮೆ ಆಗಿದೆ. ಮುಸಲ್ಮಾನರಿಗೆ ಪ್ರತ್ಯೇಕ ಶಾಲೆಗಳಿದೆ, ಏನು ಈ ಅಂಗನವಾಡಿ ಕಲಿಸುವಂತ ಮಕ್ಕಳಿಗೆ ಹೇಳ್ತಾರಲ್ಲ, ಏನು ಪ್ಲೇ ಸ್ಕೂಲ್ಗಳು, ಅಲ್ಲಿಂದ ಮುಸಲ್ಮಾನರಿಗೆ ಪ್ರತ್ಯೇಕ ಸ್ಕೂಲ್ಗಳು, ಹಿಂದೂಗಳಿಗೆ ಪ್ರತ್ಯೇಕ ಸ್ಕೂಲ್ಗಳು, ಕ್ರೈಸ್ತರಿಗೆ ಪ್ರತ್ಯೇಕ ಸ್ಕೂಲ್ಗಳು, ಆ ರೀತಿ ಪ್ರತ್ಯೇಕ ಆಗಿದ್ದೀವಿ. ಅದರಿಂದಾಗಿ ಒಂದಾಗುವಂತ ಅವಕಾಶಗಳು ಕಡಿಮೆ ಇರೋದ್ರಿಂದ ನಾವು ಇದನ್ನು ವಿಶೇಷವಾದಂತಹ ರೀತಿಯಲ್ಲಿ ಕರಾವಳಿಯಲ್ಲಿ ಲ್ಯಾಬೊರೇಟರಿಯಲ್ಲಿ ನಾವು ನಮ್ಮದೇ ಆದಂತಹ ಒಂದು ಪ್ರಯೋಗಗಳ ಮೂಲಕ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ಎಲ್ಲರೂ ಒಗ್ಗೂಡಿ ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ಇರ್ಷಾದ್ ಉಪ್ಪಿನಂಗಡಿ ಒಂದು ಅತ್ಯುತ್ತಮ ಪ್ರಯತ್ನವನ್ನು ತನ್ನ ಮಿತಿಯೊಳಗೆ ಮಾಡಿದ್ದಾರೆ. ಇದು ಎಲ್ಲರೂ ಓದುವಂತಾಗ್ಲಿ ಮತ್ತು ಈ ನಿಟ್ಟಿನಲ್ಲಿ ರಕ್ತ ಕಣ್ಣೀರನ್ನ ಇನ್ನಷ್ಟು ಹರಿದು ಹೋಗದ ರೀತಿಯಲ್ಲಿ ನೋಡ್ಲಿಕ್ಕೆ ನಾವೆಲ್ಲರೂ ಕೆಲಸಗಳನ್ನ ಮಾಡೋಣ. ಮತ್ತು ಅಂತಹ ಪುಸ್ತಕಗಳು ಇವತ್ತು ಕರಾವಳಿಯಲ್ಲಿದೆ, ಮಲೆನಾಡಿನ ಕಡೆ ಕಾಲಿಟ್ಟಿದೆ, ಗುಲ್ಬರ್ಗದ ಕಡೆಗೂ ಅದು ತನ್ನ ಭಾವಗಳನ್ನು ವಿಸ್ತರಣೆ ಮಾಡಿದೆ. ಅಲ್ಲಿ ನಾವು ಈ ಸರ್ತಿ ಯಾವ ರೀತಿ ಅಲ್ಲಿ ಫೈಟಿಂಗ್ ನಡೆದು ಅನ್ನುವಂಥದ್ದು ನೋಡಿ ಒಂದು ಖುಷಿ. ಅಂದ್ರೆ ಪ್ರಿಯಾಂಕರ್ಗೆ ಅಂತ ಅವರು ನಮ್ಮಲ್ಲಿ ಯಾರು ಸಿಗೋದಿಲ್ಲ. ಪ್ರಿಯಾಂಕರ್ಗೆ ಅವ್ರಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರೆ ರಮಣತ್ರ ಒಬ್ರು ಬಿಟ್ರೆ ಇನ್ನು ಯಾರು ತುಟಿಯ ಬೀಸಲಿಲ್ಲ ನಮ್ಮ ಕಡೆ. ಪ್ರಿಯಾಂಕರ್ಗೆ ಅವ್ರ ಸಪೋರ್ಟ್ ಯಾರು ಬರಲಿಲ್ಲ ಕೋಸ್ಟಲ್ ಕರ್ನಾಟಕದಲ್ಲಿ. ರಮಣತ್ರಗಳು ಒಬ್ರು ಮಾತ್ರ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಇಂಥ ಸ್ಥಿತಿ ಇರುವಾಗ ನಾವು ಎಚ್ಚೆತ್ತುಕೊಳ್ಬೇಕು. ಸೈದ್ಧಾಂತಿಕ ಹೋರಾಟ ಇಲ್ಲದೆ ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ, ನಾವು ಯಾವುದೇ ಸೆಕ್ಯುಲರ್ ಶಕ್ತಿಗಳು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಸ್ವಲ್ಪ ಹೆಚ್ಚು ಸಮಯ ತಗೊಂಡಿದ್ದೀನಿ ಅಂತ ಅನಿಸ್ತದೆ. ಅದಕ್ಕೆ ಕ್ಷಮೆ ಕೊಟ್ಟು ನನ್ನ ಮಾತುಗಳನ್ನು ನಿಲ್ಲಿಸಿ ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.